ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ, ಮರದ ಜಾತಿಯ ಮೇವಿನಲ್ಲಿ ಅತಿ ಮುಖ್ಯವಾದಂಥ ಈ ಅಗಸೆ ಮರದ ಬಗ್ಗೆ. ನಾನು ತುಂಬ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಒಂದಷ್ಟು ಹುಲ್ಲಿನ ಜಾತಿಯ ಮೇವನ್ನು ಬೆಳೆಸ್ಕೊಳ್ಳಿ, ಒಂದಷ್ಟು ಗಿಡದ ಜಾತಿಯ ಮೇವು, ಒಂದಷ್ಟು ಮರದ ಜಾತಿಯ ಮೇವನ್ನು ಬೆಳೆಸ್ಕೊಳ್ಳಿ ಅಂತ ತುಂಬ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹುಲ್ಲಿನ ಜಾತಿ ಬಂದರೆ ನೇಫಿಯರು, ರೆಡ್ ನೇಫಿಯರು, ಯಾವುದೋ ಒಂದು, ಇಲ್ಲ ಜಿಂಜಿವನ್ನೋ ಇಲ್ಲ ಮಾರ್ವೆಲ್ಲೋ. ನಿಮಗೆ ಲ್ಯಾಂಡ್ ಜಾಸ್ತಿ ಇದೆ ಅಂದರೆ ಎಲ್ಲ ಥರ ಹಾಕೊಳ್ಳಿ, ಲ್ಯಾಂಡ್ ಕಮ್ಮಿ ಇದ್ದರೆ ಯಾವ್ದಾದ್ರು ಒಂದನ್ನು ಹಾಕೊಳ್ಳಿ. ಮತ್ತು ಗಿಡದ ಜಾತಿಲಿ ಬಂದರೆ ಬೇಲಿ ಮೆಂತೆನೋ, ಕುದುರೆ ಮೆಂತೆನೋ, ಈ ರೀತಿ ಯಾವ್ದಾದ್ರು ಒಂದೋ ಎರಡೋ ಥರ ಹಾಕೊಳ್ಳಿ. ನಾನು ಹೇಳಿದ್ನಲ್ಲ, ಲ್ಯಾಂಡ್ ಜಾಸ್ತಿ ಇತ್ತು ಅಂದರೆ ನಿಮ್ಮಿಷ್ಟ ಎಲ್ಲ ಥರನೂ ಬೆಳೆಸ್ಕೊಳ್ಬೋದು. ನೆಕ್ಸ್ಟು ಮರದ ಜಾತಿಗೆ ಬಂತು ಅಂದರೆ ಅಗಸೆ ನಂಬರ್ 1 ಪ್ರಿಫರೆನ್ಸ್ ಕೊಡ್ತೀನಿ ನಾನು. ಸುಬಾಬುಲ್ಲ ಇದೆ ಈ ಕಡೆ, ಅಗಸೆ ಇದೆ, ಆಮೇಲೆ ಮಲ್ಬರಿ ಇದೆ. ಇವೆಲ್ಲ ಮರದ ಜಾತಿ ಇದ್ದೇನೆ. ಬಟ್ ನಾವು ಕಟ್ ಮಾಡ್ತಾ ಇವು ಗಿಡಗಳ ಥರನೇ ಇರುತ್ತೆ. ಇದನ್ನು ಯಾವ ರೀತಿ ಎಲ್ಲ ಬಿತ್ತನೆ ಮಾಡೋದು, ಎಷ್ಟು ಅಡಿ ಅಂತರದಲ್ಲಿ ಬಿತ್ತನೆ ಮಾಡಿದ್ರೆ ಚೆನ್ನಾಗಿ ಗ್ರೋತ್ ಆಗುತ್ತೆ, ಆಮೇಲೆ ಯಾವ ರೀತಿ ಕಟಾವು ಮಾಡಬೇಕು ಎಲ್ಲನೂ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮರದ ಜಾತಿಯಲ್ಲಿ ಅಗಸೆ ಎನ್ನುವಂಥದ್ದು ನಂಬರ್ 1 ಫೀಡ್ ಇದು. ನೀವು ಏನು ಮೇಕೆ, ಕುರಿ, ಕೋಳಿ, ಹಸು ಏನಾದರೂ ಸಾಕಿ ಈ ಗಿಡಗಳನ್ನು, ಮರಗಳನ್ನು ಎರಡರಲ್ಲೊಂದು ಏನಾದರೂ ಕರಿಬೋದು ಇದನ್ನು. ನಾವು ಕಟ್ ಮಾಡ್ತಾಯಿದ್ರೆ ಗಿಡ ಹಾಗೆ ಉಳ್ಕೊಳ್ಳುತ್ತೆ. ಕಟ್ ಮಾಡ್ದೇ ಬಿಟ್ಟರೆ 5 ಅಡಿ 10 ಅಡಿ 20-30 ಅಡಿ ದೊಡ್ಡ ಮರಗಳಾಗುತ್ತೆ. 40 ಅಡಿ 30 ಅಡಿ ಕೂಡ ನಮ್ಮ ಫಾರಮಲ್ಲಿ ಇದೆ. ನೀವು ಒಂದು 4 ಅಡಿ ಇಲ್ಲ 3 ಅಡಿ ಗ್ಯಾಪಲ್ಲಿ ಡಿಸ್ಟೆನ್ಸಲ್ಲಿ ಸಾಲನ್ನು ಮಾಡ್ಕೋಬೇಕು. ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ನೋಡಿ ಸಾಲು ಕಾಣ್ತಾ ಇದೆ. ಕೆಳಗಡೆ ಎಲ್ಲ ಸತ್ಯ ಬೆಳೆದಿದೆ. ನಾನು ಯಾವುದೇ ಕಳೆನಾಶಕ ಅವೆಲ್ಲ ಹೊಡೆಯಲ್ಲ. ಬ್ರಷ್ ಕಟ್ಟರಲ್ಲಿ ಒಂದು ಸರಿ ಈ ಕಳೆನೆಲ್ಲ ಬ್ರಷ್ ಕಟ್ಟರಲ್ಲಿ ಕಟ್ ಮಾಡ್ತೀನಿ, ಅದು ಗೊಬ್ಬರ ಆಗುತ್ತೆ ಅಂದ್ಬಿಟ್ಟು. ನೀವು ನೋಡ್ತಾ ಇರ್ಬೋದು ಇಲ್ಲಿಂದೆ. ಕಾಣ್ತಾ ಇದೆಯಾ? ಈ ರೀತಿ ಸಾಲುಗಳಲ್ಲಿ ನೀವು ಹಾಕೋಬೋದು. ಮರದಿಂದ ಮರಕ್ಕೆ ಒಂದು ಅಡಿ ಇಲ್ಲ 1.5 ಅಡಿ 2 ಬೀಜ ಹಾಕಿ ಯಾವ್ದಾದ್ರು ಒಂದು ಬೀಜ ಏನಾದರೂ ಹುಟ್ಟುತ್ತೆ. ಸಾಲಿಂದ ಸಾಲಿಗೆ 3 ಅಡಿಯಿಂದ 3.5 ಅಡಿ ಗ್ಯಾಪ್ ಇರಲಿ. ಮಿನಿಮಮ್ 3 ಅಡಿ, ಮ್ಯಾಕ್ಸಿಮಮ್ 4 ಅಡಿ 3.5 ಅಡಿ ಈ ರೀತಿ ಕೊಟ್ಕೊಳ್ಳಿ, ಮಿನಿಮಮ್ ಇರಲಿ. ಮತ್ತು ಗಿಡದಿಂದ ಗಿಡಕ್ಕೆ 1.5-2 ಅಡಿ ನಾನು ತಿಳಿಸಿರೋ ಥರ 2 ಬೀಜ ಹಾಕೊಳ್ಳಿ. ಇವು ಹೆಂಗೆ ಅಂತಂದರೆ, ಒಂದು ಸರಿ ನೀವು ಪ್ಲಾಂಟೇಶನ್ ಮಾಡಿದ್ಮೇಲೆ ಅತಿ ಹೆಚ್ಚು ಗೊಬ್ಬರನ ಕೇಳಲ್ಲ ಇವು. ನನ್ನ ಒಂದು ಎಕ್ಸ್ಪೀರಿಯೆನ್ಸು, ನಮ್ಮ ಒಂದು ರಿಸರ್ಚ್ ಅಂತ ಕೂಡ ಅಂದ್ಕೊಳ್ಳಿ. ಈ ಯಾವುದು ಈ ಮಲ್ಬೆರಿ, ರೇಷ್ಮೆ ಕಡ್ಡಿಗೂ ಇವಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇದು ಅತಿ ಹೆಚ್ಚು ಗೊಬ್ಬರನ ಕೇಳಲ್ಲ. ಯಾಕೆ ಅಂತಂದರೆ ಇದು ಹೆಂಗೆ ದ್ವಿದಳದಾನ ಅಂತ ಕರಿತೀವಲ್ಲ ನಾವು, ಆ ಜಾತಿಗೆ ಸೇರಿದಂಥದ್ದು ಇದು ಸುಬಾಬುಲ್ಲ ಅವೆಲ್ಲ. ಒಂದು ಸರಿ ನೀವು ಪ್ಲಾಂಟೇಶನ್ ಮಾಡಿದ್ರೆ ಅತಿ ಹೆಚ್ಚು ಗೊಬ್ಬರ ಏನು ಕೇಳಲ್ಲ. ಬರೀ ನಿಮ್ಮ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಸಾಕು, ಯೂರಿಯಾ ಕಾಂಪ್ಲೆಕ್ಸ್ನ ಅವಶ್ಯಕತೆ ಇಲ್ಲ. ನಾವು ನೇಪಿಯರ್ಗೆ ಯೂರಿಯಾ ಕಾಂಪ್ಲೆಕ್ಸ್ ಕೊಡಬೇಕಾಗುತ್ತೆ. ಬಟ್ ಇವುಗಳಿಗೆ ಆ ರೀತಿಯ ಒಂದು ಅವಶ್ಯಕತೆ ಇರೋಲ್ಲ. ಏನಕ್ಕೆ ಅಂದರೆ ವಾತಾವರಣದಲ್ಲಿರುವಂಥ ನೈಟ್ರೋಜನ್ನೇ ಇದು ಅಬ್ಸರ್ವ್ ಮಾಡ್ಕೊಂಡು ಇದು ಬೆಳೀತಾ ಹೋಗುತ್ತೆ, ತುಂಬ ಚೆನ್ನಾಗಿ ಬೆಳೀತೆ. ಯಾವುದು ಈ ಅಗಸೆ ಮರ ಅನ್ನುವಂಥದ್ದು. ನಾನು ಅದಕ್ಕೇ ಫಸ್ಟ್ ಪ್ರಿಫರೆನ್ಸ್ ಕೊಡುವಂಥದ್ದು ಮರದ ಜಾತಿಯಲ್ಲಿ ಅಗಸೆನ. ನಿಮಗೆ ಯಾರಿಗಾದ್ರೂ ಅಗಸೆ ಸೀಡ್ಸ್ ಬೇಕು ಅಂತಂದರೆ ಸ್ಕ್ರೀನಲ್ಲಿ ನಂಬರ್ ಕಾಣ್ತಾ ಇದೆಯಲ್ಲ, ವಾಟ್ಸಪ್ಪು ಫೋನ್ ಕಾಲ ಮಾಡಿ ಕಳಿಸ್ಕೊಡ್ತೀವಿ. ಆಮೇಲೆ ಅಗಸೆ ಸೀಡ್ಸ್ ಬಂದು ತುಂಬಾ ಸ್ವೀಟು. ಅಗಸೆ, ಆಮೇಲೆ ಇದು ದಯಂಚ, ಇವೆಲ್ಲ ತುಂಬ ಸ್ವೀಟ್ಸು. ಹುಳ ಏನು ಮಾಡಿರುತ್ತೆ ಅಂತಂದರೆ, ಕಾಯಲ್ಲಿರ್ಬೇಕಾದ್ರೆ ಈ ಅಗಸೆ ಕಾಯಿಗಳು ಬರುತ್ತಲ್ಲ, ಆವಾಗನೇ ಒಳಗಡೆ ಸೇರ್ಕೊಂಡು ಸ್ವಲ್ಪ ಉಳ್ಕಿರುತ್ತೆ ಅಗಸೆ ಬೀಜಗಳಲ್ಲಿ. ಎಲ್ಲನೂ ಸಾರ್ಟ್ ಮಾಡೋಕ್ಕಾಗಲ್ಲ, ಕ್ಲೀನ್ ಮಾಡೋಕ್ಕಾಗಲ್ಲ. ಅದರಿಂದ ಅಗಸೆ ಬೀಜಗಳಲ್ಲಿ, ಎಸ್ಪೆಷಲಿ ಅಗಸೆ ಬೀಜಗಳಲ್ಲಿ ಬೇಲಿ ಮೆಂತೆ, ಕುದುರೆ ಮೆಂತೆಲೆಲ್ಲ ಇರೋಲ್ಲ. ಅಗಸೆ ಬೀಜಗಳಲ್ಲಿ ಒಂದಷ್ಟು ಉಳುಕಿದ್ದೇ ಇರುತ್ತೆ. ಎಲ್ಲ ಕಂಪ್ನಿ ಸೀಡ್ಸ್ನು ಬೈ ಮಾಡಿದ್ದೀನಿ ನಾನು. ಒಂದಷ್ಟು ಉಳುಕಿದ್ದೇ ಇರುತ್ತೆ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬರುತ್ತಲ್ಲ, 2 ಬೀಜ ಹಾಕಿ. ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರದಲ್ಲಿ ಒಂದು 2 ಬೀಜ ಹಾಕಿ. ಇಲ್ಲ ಕಂಪ್ಲೀಟಾಗಿ ಬೇಕಾದ್ರೆ ಒಂದು ಅರ್ಧ ಅಡಿ ಗ್ಯಾಪಲ್ಲೂ ಒಂದೊಂದು ಬೀಜ ಹಾಕೊಂಡು ಹೋದ್ರು ಕೂಡ ಅವು ತುಂಬ ನೀಟಾಗಿ ಬರುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ಏನೊಂದು ಇದು ಅಂತಂದರೆ, ಇದು ಬೆಳೆದ ನಂತರ ಯಾವ ರೀತಿ ಕಟಾವು ಮಾಡೋದು, ಯಾವ ರೀತಿ ನೀವು ಮೇಕೆ ಕುರಿಗಳಿಗೆ ಕೊಡೋದು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಇದರಲ್ಲಿ ಸಿಕ್ಕಾಬಟ್ಟೆ ಸ್ವಲ್ಪ ಪ್ರೋಟೀನ್ಸು, ವಿಟಮಿನ್ಸ್ ಎಲ್ಲ ಜಾಸ್ತಿ ಅಗಸೆ ಗಿಡದಲ್ಲಿ. ಅಗಸೆ ಗಿಡದಲ್ಲಿ ಪ್ರೋಟೀನ್ಸು, ವಿಟಮಿನ್ಸ್ ಜಾಸ್ತಿ ಇರೋದ್ರಿಂದ ಇದನ್ನು ನಾವು ಅತಿ ಹೆಚ್ಚಾಗೂ ಕೂಡ ಕೊಡಬಾರ್ದು. ಸೇಮ್ ಈಗ ಹುಲ್ಲಿನ ಜಾತಿದು ಎಷ್ಟಾದರೂ ಕೊಡ್ಬೋದು. ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಜಾಸ್ತಿ ಫೈಬರ್ ಕಂಟೆಂಟೇ ಜಾಸ್ತಿ ಇರ್ತವೆ ಇದರಲ್ಲಿ ಪ್ರೋಟೀನ್, ವಿಟಮಿನ್ ಇರೋದ್ರಿಂದ ಒಂದು ನಿಮ್ಮ ಏನು ಮೇವು ಕೊಡ್ತಿರಲ್ಲ ಅದರಲ್ಲಿ ಒಂದು 20% ಇಲ್ಲ 10% ಈ ಅಗಸೆನ ಕೊಡಿ. ಒಳ್ಳೆ ಗ್ರೋತ್ ಬರುತ್ತೆ. ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಹಸುಗಳಿಗಾಗಿರ್ಬೋದು. ಅವು ಯಾವುದಕ್ಕಾದರೂ ಸರಿ ಈ ಅಗಸೆಗಳನ್ನು ಕೊಡಿ. ಪ್ಲಾಂಟೇಶನ್ ಮಾಡಿದ್ಮೇಲೆ ಯಾವ ರೀತಿ ಕಟಾವು ಮಾಡೋದು ಅಂತಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿದೆ, ಇದು ತೋರಿಸ್ತೀನಿ. ಇಲ್ಲಿ ಒಂದು ಬ್ರ್ಯಾಂಚ್ನ ಬಿಡಬೇಕು ನೀವು. ಕಾಣಿಸ್ತಾ ಇದೆಯಲ್ಲ, ಒಂದು ಬ್ರ್ಯಾಂಚ್ನ ಬಿಡಬೇಕು. ಎಲ್ಲ ಬ್ರಾಂಚಸ್ಗೂ ಕಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಎಲ್ಲ ಬ್ರಾಂಚಸ್ ಏನಿರುತ್ತೆ ನಿಮ್ಮ ಹೈಟ್ಗೆ ಅನುಗುಣವಾಗಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿಂದ ಇಲ್ಲಿ ನೋಡಿ, ಈಗ ಇಲ್ಲೆಲ್ಲ ಬರ್ತಾಯಿದೆ, ಇಲ್ಲಿ ಇಲ್ಲೆಲ್ಲ ಬರ್ತಾಯಿತ್ತು. ಒಂದು ಬ್ರಾಂಚ್ನ ಈ ರೀತಿ ಬಿಟ್ಟು ನೀವು ಸ್ಲ್ಯಾಂಟಾಗಿ ಕಟ್ ಮಾಡಬೇಕು. ಯಾವ ರೀತಿ ಅಂತಂದರೆ ಸ್ಲ್ಯಾಂಟಾಗಿ ಕಟ್ ಮಾಡಬೇಕು, ಕ್ರಾಸಾಗಿ.
ಸೊ ಕ್ರಾಸಾಗಿ ಕಟ್ ಮಾಡಿದಾಗ ಗಿಡ ಒಣಗಲ್ಲ. ತುಂಬ ಜನ ಸರ್ ಗಿಡ ಒಣಗೋಗ್ತೈತೆ ಅಂದ್ಬಿಟ್ಟು ತುಂಬ ಜನ ಮೆಸೇಜ್ ಮಾಡಿ ಕೇಳುವಂಥದ್ದು, ಕಾಲ್ ಮಾಡಿ ಕೇಳುವಂಥದ್ದು ಮಾಡ್ತಾರೆ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ರೀತಿ ಸ್ಲ್ಯಾಂಟಾಗಿ ಕಟ್ ಮಾಡಬೇಕು. ಸೊ ಬಿಸಿಲು ಅಥವಾ ಮಳೆ ನೀರು ಬಿದ್ದಾಗ ಅದು ಸ್ಲ್ಯಾಂಟಾಗಿ ಹೊಂಟೋಗ್ಬೇಕು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಗಿಡ ಒಣಗೋಕ್ಕೆ ಈ ಮೇಲ್ಗಡೆ ತೊಗಟೆ ಐತಲ್ಲ, ಇದನ್ನು ಡ್ಯಾಮೇಜ್ ಮಾಡಬಾರ್ದು. ಸೊ ನೀವು ಕಟ್ರ್ಗಳನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಕುಳ್ಳಲ್ಲಿ ಹೊಡೆದಾಗ ಏನಾಗುತ್ತೆ, ಮೀನ್ಸ್ ಕುಳ್ಳು ಅದರಲ್ಲಿ ಹೊಡೆದಾಗ ಏನಾಗುತ್ತೆ, ಸೊ ಈ ಮೇಲ್ಗಡೆ ಇರುವಂಥ ತೊಗಟೆಗೆ ಡ್ಯಾಮೇಜ್ ಆಗುತ್ತೆ. ಸೊ ಡ್ಯಾಮೇಜ್ ಆದಮೇಲೆ ಈ ಗಿಡ ಒಣಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ತುಂಬ ಗಿಡಗಳಿಗೆ ನಾವು ತೊಗಟೆಗಳನ್ನ ಡ್ಯಾಮೇಜ್ ಮಾಡಾಕ್ಬಿಡ್ತೀವಿ, ಆಗಲೇ ಇವು ಒಣಗೋಗುವಂಥದ್ದು. ನಿಮಗೆ ಅಪ್ ಟು ಒಂದು 3-4 ಇಯರ್ಸ್ ಇರುತ್ತೆ ಇದು. ಸೊ 3-4 ಇಯರ್ಸ್ ಇರುತ್ತೆ. ಸೊ ನೋಡಿ ಎಲ್ಲಿ ಗಂಟೆ ಕಾಣ್ತಾ ಇದೆ ಅಂತ. ಸೊ ಇದನ್ನು ನಾನೊಂದು 10 ಸಾಲ ಹಾಕೊಂಡಿದ್ದೀನಿ. ಪಕ್ಕದಲ್ಲಿ ಸುಬಾಬುಲ್ ಹಾಕೊಂಡಿದ್ದೀನಿ, ಆಮೇಲೆ ಛಾಯ ಮನಸ ಇದೆ, ಗ್ಲಿರಿಸಿಡಿಯಾ ಇದೆ. ಸೊ ಆ ರೀತಿ ಎಲ್ಲ ಹಾಕೊಂಡಿದ್ದೀನಿ. ನೀವು ಕಟ್ ಮಾಡುವಂಥವ್ರು ಸ್ಲ್ಯಾಂಟಾಗಿ ಕಟ್ ಮಾಡಿ. ಆಮೇಲೆ ಇದು ಒಂದು ಗಿಡ ಅಂತ. ಸೊ ಈ ರೀತಿ ಸ್ಲ್ಯಾಂಟಾಗಿ ಕಟ್ ಮಾಡ್ಬೇಕು, ಈ ರೀತಿ. ಸೊ ಆವಾಗ ಈ ಗಿಡಕ್ಕೆ ಡ್ಯಾಮೇಜ್ ಆಗಲ್ಲ, ಗಿಡ ಬಾಳಿಕೆ ಬರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ, ತುಂಬ ದಿನ ಮೇವು ಬರುತ್ತೆ. ಸೊ ನೀವೇನಾದರೂ ಈ ಮೇಲ್ಗಡೆ ಲೇಯರ್ ಇದೆಯಲ್ಲ, ಇದನ್ನು ಡ್ಯಾಮೇಜ್ ಮಾಡಿದ್ರೆ, ಇಲ್ಲಿ ನೋಡಿ ಈ ಲೇಯರ್ನ ಡ್ಯಾಮೇಜ್ ಮಾಡಿದ ಗಿಡದಲ್ಲಿ ಗಿಡ ಒಣಗೋಗುತ್ತೆ. ಸೊ ಆವಾಗ ತುಂಬ ಜನ ಕೇಳ್ತಾರೆ, ಸರ್ ಗಿಡ ಒಣಗೋಯ್ತು ಏನಕ್ಕೆ ಅಂತ ಗೊತ್ತಿಲ್ಲ, ಎಲ್ಲೋ ಆಗ್ತಾ ಇದೆ ಅಂತ. ಸೊ ನಾನು ಇದೆಲ್ಲ ಕಟ್ ಮಾಡಿರುವಂಥದ್ದೇ ನೋಡಿ, ಎಲ್ಲ ಬ್ರಾಂಚಸ್ನು ಕಟ್ ಮಾಡಿ. ಸೊ ಈ ಬ್ರಾಂಚಸ್ ಎಲ್ಲ ಕಟ್ ಮಾಡಿ ಒಂದು ಬ್ರಾಂಚ್ನ ಬಿಟ್ಟಿದ್ದೀನಿ, ಎಲ್ಲ ಸ್ಲ್ಯಾಂಟಾಗಿ ಕಟ್ ಮಾಡಿದ್ದೀನಿ. ಸೊ ಆವಾಗ ಬ್ರಾಂಚಸ್ಗಳೆಲ್ಲ ಬೆಳೀತಾ ಹೋಗ್ತವೆ. ಸೊ ನೀವು ಯಾರಾದರೂ ಒಳ್ಳೆ ಆರ್ಗ್ಯಾನಿಕ್ ಆಗಿ, ಇಲ್ಲ ಒಂದಷ್ಟು ನಿಮ್ಮ ಇವು ಕೂಡ ಚೆನ್ನಾಗಿರ್ತವೆ. ಸೊ ನಾವು ಏನು ಒಂದು ಥಿಂಕ್ ಮಾಡ್ತೀವಿ ಅಂತಂದರೆ, ಹಾಲನ್ನ ಜಾಸ್ತಿ ಕರಿಬೇಕು ಹಸುಗಳು, ಮೇನ್ ಥಿಂಕಿಂಗೇ ಅದು. ಬೇರೆ ಅದರ ಆರೋಗ್ಯದ ಬಗ್ಗೆ, ಅದರ ಡಿಲಿವರಿ ಬಗ್ಗೆ ಮೀನ್ಸ್ ಏನೂ ಥಿಂಕ್ ಮಾಡಲ್ಲ. ನಾವು ಜನ ತಪ್ಪು ಮಾಡ್ತಾ ಇರುವಂಥ ಒಂದು ದೊಡ್ಡ ತಪ್ಪು ಅಂದರೆ, ನಾನು ಅಬ್ಸರ್ವ್ ಮಾಡ್ತೀವಲ್ಲ, ಅಯ್ಯೋ ಈ ಫೀಡ್ ಕೊಟ್ಟೆ ಒಳ್ಳೆ ಹಾಲು ಕರಿತೈತೆ, ಈ ಫೀಡ್ ಕೊಟ್ಟೆ, ಇದು ಕಾನ್ಸಂಟ್ರೇಟೆಡ್ ಫೀಡ್ಗಳು ಅಂಗಡಿಗಳಲ್ಲಿ ಚೀಲಗಳಲ್ಲಿ ತಂದು ಹಾಕ್ತಾರೆ. ಸೊ ಅವು ಹಿಂಡ್ತಾ ಇರುತ್ತೆ. ನಿಂಬೆ ರಸನ ಎಷ್ಟು ಸಾಧ್ಯವಾಗಿ ಹಿಂಡ್ತೀವಲ್ಲ ನಾವು ಮಿಷಿನ್ಗಳು ಹಾಕಿ ಪ್ರೆಸ್ ಮಾಡುವಂಥದ್ದು, ಆ ರೀತಿ ಹಸುವಿನಲ್ಲಿ ಏನು ಹಾಲು ಕರೀತಲ್ಲ ಅದನ್ನು ಹಿಂಡ್ತಾ ಇರುತ್ತೆ. ಅದು ಎಷ್ಟು ಪ್ರಮಾಣ ಆಗುತ್ತೋ ತುಂಬ ಫೋರ್ಸ್ ಮಾಡಿ ಹಿಂಡ್ತಾ ಇರುತ್ತೆ. ಅದರಿಂದ ನಿಮಗೆ ಹಾಲು ಅಷ್ಟೊಂದು ಈಲ್ಡ್ ಬರ್ತಾ ಇರುತ್ತೆ. ಸೊ ನಾವು ಬರೀ ಹಾಲಿನ ಬಗ್ಗೆನೇ ತಲೆ ಕೆಡ್ಸ್ಕೋಬಾರ್ದು, ಬರೀ ಗ್ರೋತು. ಆಮೇಲೆ ಮೇಕೆ ಕುರಿಗಳಿಗೆ ಜೋಳ ಕೊಡುವಂಥದ್ದು, ಕೋಳಿ ಫೀಟ್ ಕೊಡುವಂಥದ್ದು, ಬರೀ ಅದನ್ನೇ ಹಾಕಿ ಬೆಳೆಸ್ತೀವಿ. ಅದಕ್ಕೂ ಅಷ್ಟೇ ತುಂಬ ಪ್ರೆಷರ್ ಕೊಡುವಂಥದ್ದು, ಬೇಗ ದಪ್ಪ ಆಗೋ ಥರ. ಸೊ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅವು ಹೆಲ್ತು ಚೆನ್ನಾಗಿರಲ್ಲ. ಇವನ್ ಹಸುಗಳು ಡೆಲಿವರಿ ಟೈಮಲ್ಲಿ ಸತ್ತೋಗುವಂಥದ್ದು, ಮರಿ ಗರ್ಭಕೋಶ ಸರಿಯಾಗಿ ಮರಿ ಬರದೇ ಇರುವಂಥದ್ದು. ಸೊ ಇವೆಲ್ಲ ಪ್ರಾಬ್ಲಮ್ಗಳಿರುತ್ತೆ. ನೀವೇನು ಈಗ ನಿಮ್ಮ ಹತ್ರ ಲ್ಯಾಂಡ್ ಇಲ್ಲ ಅಂದರೂ ಪರವಾಗಿಲ್ಲ, ನೀವೇನು ನೇಪಿಯರ್ ಹಾಕೊಂಡಿರ್ತೀರಲ್ಲ ಅದ್ರ ಸುತ್ತ ಇವುಗಳನ್ನ ಹಾಕೊಳ್ಳಿ. ಸೊ ಆದಷ್ಟು ಅದ್ರ ಹೆಲ್ತ್ ಬಗ್ಗೆನೂ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ. ನೀವು ಬರೀ ಹಾಲಿನ ಉತ್ಪಾದನೆ ಬಗ್ಗೆ, ಬರೀ ಮಟನ್ ಮೀಟ್ ದಪ್ಪ ಆಗೋದ್ರ ಬಗ್ಗೆನೇ ಕಾನ್ಸಂಟ್ರೇಟೆಡ್ ಮಾಡಿಬಿಡಿ. ಸೊ ನಾವು ತುಂಬ ದಿನದಿಂದ ಈ ಫೀಲ್ಡಲ್ಲಿ ಇದೀನಲ್ಲ, ನನಗೆ ಏನು ತಿನ್ನಬೇಕಾದ್ರೂ ಭಯ ಅನಿಸುತ್ತೆ. ಸೊ ಇದನ್ನು ತಿಂದರೆ ಏನಾಗುತ್ತೋ ಅನ್ನೋ ಥರ ಒಂದು ಭಯ, ತಿನ್ನಲಿಲ್ಲ ಅಂದರೆ ಏನಾಗುತ್ತೋ ಅನ್ನೋ ಥರ ಒಂದು ಭಯ. ಸೊ ಆ ಮಟ್ಟಿಗೆ ಈಗಿನ ಫುಡ್ ಸಿಸ್ಟಮ್ನ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ ಜನ. ಸೊ ನಾವು ಒಂದಷ್ಟು ಜನಕ್ಕೆ ಗೈಡ್ ಮಾಡಿದ್ರೆ ಒಂದಷ್ಟು ಜನ ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ತಾ ಹೋಗ್ತಾರೆ. ಆದಷ್ಟು ಬರೀ ನೇಫಿಯರ್ ಒಂದನ್ನೇ ಕೊಡಬೇಡಿ. ನೇಫಿಯರ್ಲಿ ಒಂದು ಕೆಮಿಕಲ್ ಇದೆ, ಅವೆಲ್ಲ ಹೇಳ್ತಾ ಹೋದರೆ ಎಲ್ಲದರಲ್ಲೂ ಎಲ್ಲ ಈಗ ನಾವು ಯೂಸ್ ಮಾಡುವಂಥ ತರಕಾರಿ, ಯೂಸ್ ಮಾಡುವಂಥ ಫೀಡು, ಯೂಸ್ ಮಾಡುವಂಥ ಎಲ್ಲದರಲ್ಲೂ ಕೂಡ ಬರೀ ಪ್ರೆಸರೈಸ್ಡ್. ಇವನ್ ನೇಪಿಯರು ಅಷ್ಟೇ. ನೇಪಿಯರ್ ಸುಮ್ಮನೆ ಹೆಂಗೆ ಅಷ್ಟುದ್ದ ಬೆಳೆದ್ಬಿಡುತ್ತೆ. ಸೊ ಅದಕ್ಕೂ ಕೂಡ ಪ್ರೆಸರ್ ಇರುತ್ತೆ ಇಂಟರ್ನಲ್ಲಿ. ಸೊ ಅದನ್ನೆಲ್ಲ ಕೊಡೋದ್ರ ಜೊತೆಗೆ ಇವುಗಳನ್ನ ಕೊಡಿ, ಆದಷ್ಟು ಕೊಡಿ. ಆದಷ್ಟು ಇಲ್ಲಿ ನೋಡಿ, ಇಲ್ಲಿ ಸುಬಾಬುಲ್ ಇದೆ. ಸೊ ಈ ರೀತಿ ಸುಬಾಬುಲ್ಲೋ ಇಲ್ಲ ಈ ರೀತಿ ಅಗಸೆನೋ ಇವುಗಳನ್ನ ಕೊಡೋಕ್ಕೆ ಟ್ರೈ ಮಾಡಿ. ನಮ್ಮ ಹತ್ರ ಲ್ಯಾಂಡ್ ಜಾಸ್ತಿ ಇಲ್ಲ ಸರ್, ಈಗ ಜಮೀನುಗಳೆಲ್ಲ ತುಂಬ ಕಮ್ಮಿ ಇದೆ ಅಂತಂದರೆ ನೀವು ಸೂಪರ್ ನೇಫಿಯರ್ ಹಾಕಿದರೆ ಅದ್ರ ಸುತ್ತ ಇವುಗಳನ್ನ ಹಾಕೊಳ್ಳಿ, ಇಲ್ಲ ಮಧ್ಯೆ ಒಂದೊಂದು ಸಾಲ ಹಾಕೊಳ್ಳಿ. ಇವೇನು ಒಣಗೋಗೋಲ್ಲ. ಇವನ್ ಸೂಪರ್ ನೇಫಿಯರ್ಗೆ ಹೆಲ್ಪ್ ಮಾಡುತ್ತೆ ಇದು ಬೆಳೆಯೋಕ್ಕೆ. ನೈಟ್ರೋಜನ್ನ ಫಿಕ್ಸ್ ಮಾಡಿಕೊಡುತ್ತೆ. ಬೇರೆ ವಾತಾವರಣದಲ್ಲಿರುವಂಥ ನೈಟ್ರೋಜನ್ನ ನಿಮ್ಮ ಸೂಪರ್ ನೇಫಿಯರ್ ಕೊಡುತ್ತೆ. ಯೂರಿಯಾ ಏನು ಹಾಕ್ತಿರಲ್ಲ ಆ ಥರ ನೈಟ್ರೋಜನ್ನ ಅವು ಕೊಡುತ್ತೆ. ಸೊ ಆದಷ್ಟು ಅಗಸೆನ ಬೆಳೆಸ್ಕೊಳ್ಳಿ. ಸೊ ನನಗೆ ತುಂಬ ಜನ ಕೇಳುವಂಥದ್ದು, ಸರ್ ಅಗಸೆ ಸೀಡ್ಸ್ ಎಲ್ಲಿ ಸಿಗುತ್ತೆ, ಬೇಲಿ ಮೆಂತೆ ನಮ್ಮ ಹತ್ರನೇ ಸಿಗುತ್ತೆ. ಸೊ ನಾನು ಯಾವಾಗ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಲೇ ನಾನೀಗ ಒಂದಷ್ಟು ಸೀಡ್ಸ್ನ ನಮ್ಮ ರೈತರಿಗೆ ಇನ್ನೊಂದು ಜಮೀನು ಕೊಟ್ಟಿದ್ದೀನಿ ಸೀಡ್ಸ್ ಪ್ರೊಡಕ್ಷನ್ ಮಾಡೋಕ್ಕೆ. ಯಾವುದನ್ನು ಅಗಸೆ ಸೀಡ್ ಪ್ರೊಡಕ್ಷನ್ ಮಾಡೋಕ್ಕೆ. ಸೊ ಆ ರೀತಿ ನೀವು ಒಂದಷ್ಟು ಸೀಡ್ಸ್ನ ಪ್ರೊಡಕ್ಷನ್ ಮಾಡ್ಕೊಳ್ಳಿ. ನೀವೊಂದಷ್ಟು ಈ ರೀತಿ ಬೇಲಿ ಮೆಂತೆ, ಸುಬಾಬುಲ್ಲು, ಗ್ಲಿರಿಸಿಡಿಯಾ ಅವುಗಳನ್ನ ಬೆಳೆಸ್ಕೊಳ್ಳಿ. ಸೊ ಬೆಳೆಸ್ಕೊಂಡು ನೀವು ನಿಮ್ಮ ಮನೆ ಯೂಸ್ಗೂ ಮಾಡ್ಬೋದು. ಈ ಅಗಸೆ ಇದೆಯಲ್ಲ, ಅಗಸೆ ಅನ್ನುವಂಥದ್ದು, ಸೊ ಇನ್ನೊಂದು ಫ್ಲೆಕ್ಸ್ ಸೀಡ್ಸ್ ಅಂತ ಬರುತ್ತೆ, ಅಗಸೆ ಅಂತ ಕರೀತಾರೆ ಅದನ್ನು. ಸೊ ಅವುಗಳನ್ನು ನಾವು ಇವುಗಳಿಗೆ ಕೊಡೋಕ್ಕಾಗಲ್ಲ ಮೇವಾಗಿ, ಅದೇ ಬೇರೆ ಇದೇ ಬೇರೆ. ಈ ಅಗಸೆನ ಇವನ್ ನಾವು ಕೂಡ
ಉಪ್ಸಾರೋ ಇಲ್ಲ ಸೊಪ್ಪಾಗಿ ಬೇಯಿಸ್ಕೊಂಡು ತಿನ್ಬೋದು. ತುಂಬ ವೀಡಿಯೋಗಳಿದೆ ಯೂಟ್ಯೂಬಲ್ಲಿ ನೋಡಿ, ಈ ಅಗಸೆ ಸೊಪ್ಪನ್ನು ತಿಂತಾ ಇರೋದು ಜನ. ಸೊ ಇದೆಲ್ಲ ಯಾವುದೇ ರೀತಿಯಾದಂಥ ಒಂದು ಕಾಂಪ್ಲೆಕ್ಸು ಇಲ್ಲ ಒಂದು ಯೂರಿಯನೋ ಆಗ್ತಾನೆ ಬೆಳೆಯುವಂಥ ಸೊಪ್ಪುಗಳು. ಇವುಗಳನ್ನ ಏನಕ್ಕೆ ಜನ ತಿಂತಾ ಇಲ್ಲ ಗೊತ್ತಿಲ್ಲ, ಮಾರ್ಕೆಟ್ಗೆ ಇವು ಯಾಕೆ ಬರ್ತಾಯಿಲ್ಲ ಅನ್ನೋದು ಗೊತ್ತಾಯ್ತಾ ಇಲ್ಲ. ಸೊ ಇವೆಲ್ಲ ಹೊರ್ಟೋಗೈತೆ ಸೈಡ್ಗೆ. ನಾನು ಹೇಳಿದ್ನಲ್ಲ, ಏನು ಇವೆಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆಯುವಂಥದ್ದು. ಆಮೇಲೆ ತುಂಬ ಜನ ಆರ್ಗ್ಯಾನಿಕ್ ಅಂತಾರೆ. ಸೊ ನಾನು ಕೂಡ ನೆಕ್ಸ್ಟು ಸೇಲ್ ಮಾಡ್ತೀನಿ ಆರ್ಗ್ಯಾನಿಕ್ ಪ್ರಾಡಕ್ಟು. ನಾನು ಕೂಡ ಇಷ್ಟೊಂದೆಲ್ಲ ಸ್ಟಡಿ ಮಾಡಿದ್ದೀನಲ್ಲ. ಸೊ ಈ ಉದ್ದಾಗ್ಬೋದು, ಉದ್ದು, ಆಮೇಲೆ ಈ ಅಳಸಂದೆ, ತೊಗರಿ, ಉಳ್ಳಿ ಸೊಪ್ಪು, ರಾಗಿ, ಒಂದು 20 ಥರ ಐಟಮ್ನ ನಾನು ನೋಟ್ ಮಾಡಿದ್ದೀನಿ ಈ ರೀತಿ. ಇವುಗಳಿಗೆ ಯಾವುದೇ ರೀತಿಯ ಜೋಳ, ಬಿಳಿ ಜೋಳ, ಕೆಂಪು ಜೋಳ, ಇವುಗಳಿಗೆ ನಾವು ಯಾವುದೇ ರೀತಿಯಾದಂಥ ಫರ್ಟಿಲೈಸರ್ಸ್ ಆಗಲಿ, ಸ್ಪ್ರೇಯರ್ಸ್ ಆಗಲಿ, ಪೆಸ್ಟಿಸೈಡ್ಸ್ ಆಗಲಿ ಸ್ಪ್ರೇ ಮಾಡುವಂಥ ಅವಶ್ಯಕತೆ ಇರಲ್ಲ. ಸೊ ಅವೆಲ್ಲ ದ್ವಿದಳ ಧಾನ್ಯಗಳು, ಅವು ಆಟೋಮೆಟಿಕ್ಕಾಗಿ ನಮ್ಮ ನೇಚರಲ್ಲಿ ಏನು ಸಿಗುತ್ತೆ, ಆಮೇಲೆ ಮಳೆಗಾಲದಲ್ಲಿ ಮಳೆಯಿಂದ ಏನೆಲ್ಲ ಪೌಷ್ಟಿಕಾಂಶಗಳು ಸಿಗುತ್ತಲ್ಲ, ನ್ಯೂಟ್ರಿಷನ್, ಅದನ್ನು ಯೂಸ್ ಮಾಡ್ಕೊಂಡೇ ಬೆಳೆಯುವಂಥದ್ದವು. ಸೊ ಅವುಗಳನ್ನೆಲ್ಲ ನಿಮ್ಮ ಹಸುಗಳಿಗೆ ಕೊಡಿ. ಇವನ್ ನೀವು ಕೂಡ ತಿನ್ನೋಕ್ಕೆ ಟ್ರೈ ಮಾಡಿ. ಸೊ ಅವುಗಳು ಪ್ಯೂರ್ಲಿ ಆರ್ಗ್ಯಾನಿಕ್ಕು, ಅದಕ್ಕೆ ಸರ್ಟಿಫಿಕೇಟೇ ಬೇಡ. ನೀವು ರಾಗಿ ಆಗೆಲ್ಲ ಔಷಧಿ ಹೊಡಿಬೇಕಾಗಿಲ್ಲ, ಅವಕ್ಕೇನು ಯೂರಿಯಾ ಕಾಂಪ್ಲೆಕ್ಸ್ ಹಾಕಬೇಕಾಗಿಲ್ಲ. ಮಳೆಗಾಲದಲ್ಲಿ ಬಿಳಿ ಜೋಳ, ಉದ್ದು, ಅಳಸಂದೆ ಇವಕ್ಕೆಲ್ಲ ಏನು ನಾವು ಪೆಸ್ಟಿಸೈಡ್ಸ್ಗಳು ಯೂಸ್ ಮಾಡೋಂಗಿಲ್ಲ, ಯೂರಿಯಾ ಕಾಂಪ್ಲೆಕ್ಸ್ಗಳನ್ನ ಯೂಸ್ ಮಾಡಿಲ್ಲ ಅಂದರೂ ಕೂಡ ಅವು ಬೆಳೀತವೆ. ಸೊ ಅವೆಲ್ಲ ಆರ್ಗ್ಯಾನಿಕ್ಕೆ. ಸೊ ಅಂಥವನ್ನೆಲ್ಲ ಒಂದಷ್ಟು ಅತಿ ಹೆಚ್ಚಾಗಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತಿದ್ದೀನಲ್ಲ, ಇನ್ನೊಂದು ಮಂತ್ ಒಳಗೆ ವೆಬ್ಸೈಟು, ನನ್ನದೇ ಒಂದು ವೆಬ್ಸೈಟ್ ಇರುತ್ತೆ. ನಾನು ಏನೆಲ್ಲ ಬೆಳಿತೀನಿ ಅದನ್ನೆಲ್ಲ ಸೇಲ್ ಮಾಡ್ತೀನಿ. ನನ್ನ ಜೊತೆಲಿ ಒಂದು 5-6 ಜನ ರೈತರನ್ನ ಸೇರಿಸ್ಕೊಂಡಿದ್ದೀನಿ ಆಲ್ರೆಡಿ. ಸೊ ನಾವು ಎಲ್ರಿಗೂ ಎಂಟರ್ಟೈನ್ ಮಾಡೋಕ್ಕಾಗಲ್ಲ. ಯಾರು ತುಂಬ ಹಂಬಲಾಗಿರ್ತಾರೆ, ಯಾರು ತುಂಬ ಆರ್ಗ್ಯಾನಿಕ್ನ ಇಷ್ಟಪಡ್ತಾರೆ, ಯಾರು ಒಂದಷ್ಟು ಚೇಂಜಸ್ ಮಾಡಬೇಕು ಅನ್ನುವಂಥದ್ದನ್ನು ಇಷ್ಟಪಡ್ತಾರಲ್ಲ, ಅಂಥವ್ರು ಒಂದು 5-6 ಜನನ. ಇದು ಕಷ್ಟ, ಫೀಲ್ಡು ಆರ್ಗ್ಯಾನಿಕ್ಕಾಗಿ ಬೆಳೆಯುವಂಥದ್ದು ಕಷ್ಟ. ಬೇಲಿ ಮೆಂತೆ ಸೀಡ್ಸ್ನ ಹಾರ್ವೆಸ್ಟ್ ಮಾಡೋದು ಕಷ್ಟ. ಸೊ ಕುದುರೆ ಮೆಂತೆ ಸೀಡ್ಸ್ನ ಹಾರ್ವೆಸ್ಟ್ ಮಾಡೋದು, ಅಗಸೆ ಸೀಡ್ಸ್ನ ಹಾರ್ವೆಸ್ಟ್ ಮಾಡೋದೆಲ್ಲ ತುಂಬ ಕಷ್ಟ. ಸೊ ಇವು ಮಾರ್ಕೆಟಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ. ಇವುಗಳನ್ನ ಎಲ್ಲರೂ ಉತ್ಪಾದನೆ ಮಾಡೋಕ್ಕಾಗಲ್ಲ, ಅಷ್ಟು ಪೇಷನ್ಸು ಕೂಡ ಆ ಜನಗಳಿಗಿಲ್ಲ. ಸೊ ಯಾರಿಗ ಅಷ್ಟು ಪೇಷನ್ಸ್ ಇದೆ, ಆ ರೀತಿಯಾದಂಥ ಒಂದಷ್ಟು ಜನ ರೈತರನ್ನ ನಮ್ಮ ಗ್ರೂಪಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೊ ಅವರು ನಮಗೆ ಈ ಬೇಲಿ ಮೆಂತೆ ಸೀಡ್ಸ್ ಕೊಡುವಂಥದ್ದು, ಅಗಸೆ ಸೀಡ್ಸ್ ಕೊಡುವಂಥದ್ದು, ನಾನು ಕೂಡ ಇನ್ನಷ್ಟು ಜಿಂಜೀವ, ಬೇಲಿ ಮೆಂತೆ, ಅಜೋಲಾ ಈ ರೀತಿ ಸೀಡ್ಸ್ನೆಲ್ಲ ಪ್ರೊಡಕ್ಷನ್ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ ಸೀಡ್ಸು, ಇವೆಲ್ಲ ತುಂಬ ಪೇಷನ್ಸ್ ಬೇಕು ಇವೆಲ್ಲ ಪ್ರೊಡಕ್ಷನ್ ಮಾಡೋಕ್ಕೆ. ಸೊ ಈಗ ರೈತರು ಕೂಡ ಪ್ರೊಡಕ್ಷನ್ ಮಾಡಿ ನನ್ನ ಹತ್ರ ಕೊಡ್ತಾರೆ. ಸೊ ಅದನ್ನು ನಾನು ವೆಬ್ಸೈಟಲ್ಲಿ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ವೆಬ್ಸೈಟ್ ಒಂದು ಅರ್ಧ ವರ್ಕು ಮುಗಿದೋಗಿದೆ. ಇನ್ಮೇಲೆ ಅಮೆಝಾನು, ಫ್ಲಿಪ್ಕಾರ್ಟ್ ಥರ ನಮ್ಮ ವೆಬ್ಸೈಟಲ್ಲೇ ನಿಮಗೆ ಬೇಕಾದಂಥ ಮೇವಿನ ಬೀಜಗಳು, ತರಕಾರಿ ಬೀಜಗಳು, ನಮ್ಮ ಇದರಲ್ಲಿ ಸಿಗುವಂಥ ಕುರಿ, ಹಸು ಗೊಬ್ಬರಗಳಾಗಿರ್ಬೋದು, ಒಂದಷ್ಟು ಬಯೋ ಫರ್ಟಿಲೈಸರ್ಗಳೆಲ್ಲ ಸಿಗುತ್ತೆ ಸ್ನೇಹಿತರೆ. ಸೊ ಯಾರಿಗಾದರೂ ಈ ಅಜೋಲಾ ಈ ಥರ ಮೇವಿನ ಬೀಜಗಳ ಸೀಡ್ಸ್ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ತಪ್ಪದೆ ಸೂಪರ್ ನೇಪಿಯರ್ ಜೊತೆಲಿ. ಆಮೇಲೆ ನಾನು ಒಬ್ಬನೇ ಏನು ಸೀಡ್ಸ್ನ ಸೇಲ್ ಮಾಡ್ತಾಯಿಲ್ಲ, ಯಾರ ಹತ್ರ ಆದರೂ ತಗೊಳ್ಳಿ, ಅಮೆಝಾನಲ್ಲಾದರೂ ತಗೊಳ್ಳಿ, ಫ್ಲಿಪ್ಕಾರ್ಟಲ್ಲಾದರೂ ತಗೊಳ್ಳಿ, ಇಲ್ಲ ನಮ್ಮ ಹತ್ರ ಆದರೂ ತಗೊಳ್ಳಿ. ಇದು ಸಮುದ್ರ. ಸೊ ಎಲ್ರಿಗೂ ನಾನೇನು ಸಪ್ಲೈ ಮಾಡೋಕ್ಕಾಗಲ್ಲ. ಸೊ ಸೀಡ್ಸು ನನ್ನ ಹತ್ರ ಸುಮಾರು ಸರಿ ಎಷ್ಟೋ ಸೀಡ್ಸು ಖಾಲಿಯಾಗಿ ಬೇರೆಯವ್ರಿಗೆ ಆರ್ಡ್ರ್ ಕೊಡ್ತೀನಿ ನಾನು. ಸೊ ನೀವು ಯಾರಾದರೂ ಸರಿ ಒಂದಷ್ಟು ಈ ರೀತಿಯ ಮರದ ಜಾತಿಯ ಮೇವುಗಳನ್ನ ಬೆಳೆಸ್ಕೊಂಡು ನಿಮ್ಮ ಹಸು, ಕುರಿ, ಕೋಳಿಗಳಿಗೆಲ್ಲ ಕೊಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.